ಚೆರ್ರಿ ದಾಳವೊಂದನ್ನು 10 ಬಾರಿ ಉರುಳಿಸಿದಾಗ ದೊರೆತ ಸಂಖ್ಯೆಗಳನ್ನು 2, 5, 2, 5, 6, 2, 1, 5, 4, 2 ಎಂದು ನಮೂದಿಸಿಕೊಂಡರು. ಈ ದತ್ತಾಂಶದ ಮಧ್ಯಾಂಕ ಎಷ್ಟು? ಮಧ್ಯಾಂಕ ಅಂದ್ರೆ ಮೀಡಿಯನ್. ಇಲ್ಲಿ 10 ಸಂಖ್ಯೆಗಳಿದೆ ಅಂತಂದ್ರೆ ನಾವೇನ್ ಮಾಡಬೇಕು? ಇನ್ಕ್ರೀಸಿಂಗ್ ಆರ್ಡರ್ ಅಥವಾ ಡಿಕ್ರೀಸಿಂಗ್ ಆರ್ಡರ್, ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರ್ಕೊಂಡ್ರೆ ನಡುವೆ 2 ನಂಬರ್ ಸಿಗ್ತದೆ. ಯಾಕಂದ್ರೆ ಇಲ್ಲಿ 10 ಸಂಖ್ಯೆಗಳಿದೆ ಅಂದ್ರೆ ಈವನ್ ನಂಬರ್ ಆಫ್ ಸ್ಕೋರ್ಸ್ ಇರೋದ್ರಿಂದ ನಮಗೆ 2 ನಂಬರ್ಗಳು ಬರ್ತವೆ. ಅವೆರಡರ ಆವರೇಜ್ ಫೈಂಡ್ ಮಾಡ್ಬೇಕು. ಅಂದ್ರೆ ಅವೆರಡನ್ನ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಮಧ್ಯಾಂಕ ಸಿಗುತ್ತೆ. ಲೆಟ್ ಅಸ್ ರೈಟ್ ದಿ ಸ್ಕೋರ್ಸ್ ಇನ್ ಅಸೆಂಡಿಂಗ್ ಆರ್ಡರ್. ಯೂಶಲಿ ನಾನು ಅಸೆಂಡಿಂಗ್ ಆರ್ಡರ್ ಬರೀತೀನಿ, ನಾಟ್ ನೆಸೆಸರಿ. ನೀವು ಡಿಸೆಂಡಿಂಗ್ ಆರ್ಡರ್ ಕೂಡ ಬರೀಬಹುದು. ಫಸ್ಟ್ ಲೋಯೆಸ್ಟ್ ಸ್ಕೋರ್ ಯಾವುದು ಅಂತಂದ್ರೆ 1. ನೆಕ್ಸ್ಟ್ 1, 2, 3, 4 ಟೈಮ್ಸ್ ಇದೆ 2. 1, 2, 3, 4. ನೆಕ್ಸ್ಟ್ ಸ್ಕೋರ್ 3 ಎಲ್ಲಾದ್ರೂ ಇದೆಯಾ? ಇಲ್ಲ. 4 ಇದೆ. ನೆಕ್ಸ್ಟ್ 5 ಇದೆ. ಎಷ್ಟು ಸಾರಿ? 1, 2, 3. 1, 2, 3 ಟೈಮ್ಸ್ 5 ಇದೆ. ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ 6. 1, 2, 3, 4, 5, 6, 7, 8, 9, 10. ಎಸ್. ಈಗ ಈ ಕಡೆ 4 ಈ ಕಡೆ 4 ಎಲಿಮೆಂಟ್ಗಳನ್ನ ಬಿಟ್ಬೇಡ. 1, 1, ಈ ಕಡೆ 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 1 ಬಿಟ್ರೆ ನಡುವೆ 2 ಸ್ಕೋರ್ಗಳು ಉಳಿತು. 2 + 4 ಡಿವೈಡೆಡ್ ಬೈ 2 ಮಾಡಬೇಕು. 2 + 4 2 + 4 6. 6 ಡಿವೈಡೆಡ್ ಬೈ 2 ಇಟ್ ಈಸ್ 3. ಸಾರಿ 2 ಇದು 2 1s 2 3s. ಸೊ ಮಧ್ಯಾಂಕ ಎಷ್ಟಂದ್ರೆ 3. ಆಪ್ಷನ್ 3 ಕರೆಕ್ಟ್. ಒಂದು ಶಾಲಾ ಸಂಸತ್ತಿನ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ 6 ಅಭ್ಯರ್ಥಿಗಳಿಗೆ ದೊರೆತ ಮತಗಳ ಸಂಖ್ಯೆಯನ್ನು ಕೆಳಗಿನ ಪೈ ನಕ್ಷೆಯಲ್ಲಿ ತೋರಿಸಿದೆ. ಈ ಅಭ್ಯರ್ಥಿಯು ಒಟ್ಟು ಮತಗಳ ಎಷ್ಟು ಭಾಗ ಪಡೆದಿದ್ದಾನೆ ಅಂತ ಕೇಳ್ತಾರೆ. ಟೋಟಲ್ ಎಷ್ಟು ಡಿಗ್ರಿ ಇರುತ್ತೆ? ಸರ್ಕಲ್ ಅಂದ್ರೆ 360 ಡಿಗ್ರಿ ಇರುತ್ತೆ. ಅದರಲ್ಲಿ ಈ ಎಷ್ಟು ಡಿಗ್ರಿ ಅಂತ ಫೈಂಡ್ ಮಾಡಬೇಕು. ಒಂದ್ ವೇಳೆ ಡಿವೈಡ್ ಮಾಡಕ್ ಸಾಧ್ಯ ಆದ್ರೆ ಡಿವೈಡ್ ಮಾಡಬೇಕು, ಇಲ್ಲ ಆಸ್ ಇಟ್ ಈಸ್ ಇದ್ರೆ ಓಕೆ. ಇಲ್ಲಿ FAB ಟೋಟಲ್ ಒಂದು ಸ್ಟ್ರೈಟ್ ಲೈನ್ ಮೇಲೆ ನಿಂತಿದೆ ಆಂಗಲ್ಗಳು. ಆಮೇಲೆ EDC ಈ 3 ಆಂಗಲ್ಗಳು ಕೂಡ ಒಂದು ಸ್ಟ್ರೈಟ್ ಲೈನ್ ಮೇಲೆ ಇರೋದ್ರಿಂದ ಆಂಗಲ್ E ಪ್ಲಸ್ ಆಂಗಲ್ D ಪ್ಲಸ್ ಆಂಗಲ್ C ಮೂರನ್ನು ಆಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. ಇದು ಆಂಗಲ್ E ಆಗಿರಲಿ ಪ್ಲಸ್ 49 ಡಿಗ್ರಿ ಅಂದ್ರೆ ಆಂಗಲ್ D ಪ್ಲಸ್ 67 ಡಿಗ್ರಿ ಅಂಡ್ ಇಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಈಗ ಆಂಗಲ್ E ಫೈಂಡ್ ಮಾಡ್ಬೇಕಲ್ಲ ನಾವು, ಅದಿರಲಿ. ಪ್ಲಸ್ ಇವೆರಡನ್ನ ಆಡ್ ಮಾಡಿ 9 7 16 6 4 10 1 11 116 ಈಕ್ವಲ್ ಟು 180 ಡಿಗ್ರಿಗಳನ್ನ ಅವಾಯ್ಡ್ ಮಾಡ್ತಿದ್ದೀನಿ ನಾನು. ಕೋನ E ಈಕ್ವಲ್ ಟು 180 ಮೈನಸ್ 116. ಇಲ್ಲಿ 7 ಮಾಡ್ಕೊಂಡು ಇದನ್ನ 10 ಮಾಡ್ಕೊಂಡ್ರೆ 10ರಲ್ಲಿ 6 ಹೋದ್ರೆ 4, 7ರಲ್ಲಿ 1 ಹೋದ್ರೆ 6, 1ರಲ್ಲಿ 1 ಹೋದ್ರೆ 0. ಸೊ ಈ ಕೋನ ಎಷ್ಟು ಡಿಗ್ರಿ ಇರುತ್ತೆ ಅಂದ್ರೆ 64 ಡಿಗ್ರಿ ಇರುತ್ತೆ. ಸೊ ಈ ಕೋನ ಎಷ್ಟು ಡಿಗ್ರಿ? 64 ಡಿಗ್ರಿ. ಟೋಟಲ್ 360 ಡಿಗ್ರಿ. ಅದರಲ್ಲಿ ಈ 64 ಡಿಗ್ರಿ ಆದ್ರೆ 64/360. ಸೊ ಇದೇ ಆನ್ಸರ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಒನ್ 1 2 3 ಅಂಡ್ ಸೋ ಆನ್ n ಈ ದತ್ತಾಂಶಗಳ ಸರಾಸರಿ ಆವರೇಜ್ 1 2 ಅಪ್ ಟು n ಇಲ್ಲೇನು ಡಾಟಾ ಕೊಟ್ಟಿದ್ದಾರೆ ಇದರ ಆವರೇಜ್ ಅನ್ನ ಫೈಂಡ್ ಮಾಡಬೇಕು ಅಥವಾ ಮೀನ್ ಅಂತ ಹೇಳಿ. ಸರಾಸರಿ ಏನಿದೆ ಅಂತಂದ್ರೆ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳ ಮೊತ್ತ ಡಿವೈಡ್ ಬೈ ಅವು ಎಷ್ಟಿದೆಯಲ್ಲ ಆ ದತ್ತಾಂಶಗಳ ಸಂಖ್ಯೆ. ಹಾಗಾದ್ರೆ ಮೊತ್ತ ಅಂತಂದ್ರೆ 1 + 2 + 3 + ಅಂಡ್ ಸೋ ಆನ್ ಅಪ್ ಟು n ಡಿವೈಡೆಡ್ ಬೈ ಎಷ್ಟು ಸಂಖ್ಯೆಗಳಿದೆ ಅಂತಂದ್ರೆ n ನಂಬರ್ಸ್ ಇರೋದ್ರಿಂದ n. ಹಾಗಾದ್ರೆ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ನ ಸಮ್ ನ ಫೈಂಡ್ ಮಾಡಕ್ಕೆ ಫಾರ್ಮುಲಾ ಏನಿದೆ ಅಂತಂದ್ರೆ n × n + 1 ಡಿವೈಡೆಡ್ ಬೈ 2. ಇದೇನಿದು ಫಸ್ಟ್ n ನ್ಯಾಚುರಲ್ ನಂಬರ್ಸ್ ನ ಮೊತ್ತ ಫೈಂಡ್ ಮಾಡೋದಕ್ಕೆ ಇರ್ತಕ್ಕಂಥ ಫಾರ್ಮುಲಾ. ಡಿವೈಡೆಡ್ ಬೈ n ಇದೆ. n ಇದೆ ಅಂತಂದ್ರೆ n/1 ಇದೆ ಅಂತ ಅರ್ಥ ಆಕ್ಚುಲಿ. ಸೊ ನ್ಯೂಮರೇಟರ್ ಫ್ರಾಕ್ಷನ್ ಆಸ್ ಇಟ್ ಈಸ್ ಇರ್ತದೆ.
ಅಂಶದಲ್ಲಿರೋದು ಇಂಟು ಡಿನಾಮಿನೇಟರ್ ರೆಸಿಪ್ರೋಕಲ್ ಆಗುತ್ತೆ. n/1 ಇರೋದು 1/n ಆಗುತ್ತೆ. n ಕ್ಯಾನ್ಸಲ್ ಆದ್ರೆ ವಿ ಗೆಟ್ n+1/2. n+1/2 ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ದತ್ತಾಂಶ ಒಂದರ ಮಧ್ಯಾಂಕ ಕಂಡುಹಿಡಿಯಲು ಮಧ್ಯಾಂಕ ಸೂತ್ರ ಇದೆ l+n/2 - c/f × i ಅಂತೇಳಿ. ಇದರಲ್ಲಿ ಸಿ ಅಂತ ಏನು ಬಳಸಿದಾರಲ್ಲ ಅದರ ಅರ್ಥ ಏನು, ಆ ನೋಟೇಶನ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ಸಿ ಅಂತಂದ್ರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ, ಸಂಚಿತ ಆವೃತ್ತಿ ಅಂತ. ಸಂಚಿತ ಆವೃತ್ತಿ ಯಾವ್ದ್ರದ್ದು ಅಂತಂದ್ರೆ ನಮ್ಮ ಮಧ್ಯಾಂಕ ಎಲ್ಲಿರುತ್ತಲ್ಲ ಅದರ ಹಿಂದಿನ ಕ್ಲಾಸ್ ಇಂಟರ್ವಲ್ ಅಲ್ಲಿ ಇರ್ತಕ್ಕಂಥ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ನಾವು ತಗೊಳ್ಬೇಕು. ಹಾಗಾಗಿ ಆಪ್ಷನ್ 3 ಕರೆಕ್ಟ್. ಮಧ್ಯಾಂಕ ಯಾವುದ್ರಲ್ಲಿ ಇರುತ್ತಲ್ಲ ಅದರ ಹಿಂದಿನ ವರ್ಗದಲ್ಲಿರುವ ಸಂಚಿತ ಆವೃತ್ತಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ, ಆಪ್ಷನ್ 3 ಕರೆಕ್ಟ್. ಒಂದು ವೇಳೆ y ಅಕ್ಷದ ಮೇಲೆ ಗುರುತಿಸಬೇಕಾಗಿರುವ ದತ್ತಾಂಶವು ಲಕ್ಷಗಳಲ್ಲಿ 1.5 ಲಕ್ಷ, 2.1 ಲಕ್ಷ, 2.7 ಲಕ್ಷ ಮತ್ತು 3.3 ಈ ರೀತಿ ಇದ್ದರೆ ಕೆಳಗಿನ ಯಾವ ಅಳತೆಯು ಒಂದು ಮಾನಕ್ಕೆ ಸರಿ ಹೊಂದುತ್ತದೆ? ನೋಡ್ರಿ, ಈ ರೀತಿ ಒಂದು ಮಾನಕ್ಕೆ ಸೆಟ್ ಮಾಡಬೇಕು ಅಂತಂದ್ರೆ ಅಲ್ಲೇನ್ ಕೊಟ್ಟಿರ್ತಾರಲ್ಲ ಡಾಟಾ, ಆ ಎಲ್ಲಾ ಡಾಟಾಗಳನ್ನ ಈ ವ್ಯಾಲ್ಯೂ ಡಿವೈಡ್ ಮಾಡ್ತಿರ್ಬೇಕು. ಅಂದ್ರೆ ಇಲ್ಲಿ ಕೊಟ್ಟಿರೋದು 1.5 ಲಕ್ಷ ಅಂತಂದ್ರೆ 1,50,000 ಅಂತ ಅರ್ಥ, 1,50,000. ನೆಕ್ಸ್ಟ್ 2.1 ಲಕ್ಷ ಅಂತಂದ್ರೆ 2,10,000 ಅಂತ ಇದ್ರ ಅರ್ಥ. 2.7 ಅಂತಂದ್ರೆ 2,70,000 ಅಂತ ಅರ್ಥ. 3.3 ಅಂತಂದ್ರೆ 3,30,000 ಅಂತ ಅರ್ಥ. ಈ ಎಲ್ಲಾ ನಂಬರ್ಗಳನ್ನ ಡಿವೈಡ್ ಮಾಡ್ತಕ್ಕಂಥ ನಂಬರ್ ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ ಒಂದು ಮಾನ ಆಗಿರ್ತದೆ. ಈ ಎಲ್ಲಾ ನಂಬರ್ಗಳನ್ನ ಯಾವ ಸಂಖ್ಯೆ ಡಿವೈಡ್ ಮಾಡುತ್ತೆ? 50,000 ಡಿವೈಡ್ ಮಾಡುತ್ತಾ ಅಂತಂದ್ರೆ ಇದನ್ನ ಡಿವೈಡ್ ಮಾಡ್ತದೆ, ಆದ್ರೆ ಇದನ್ನ ಡಿವೈಡ್ ಮಾಡಲ್ಲ. ಹಾಗಾಗಿ ಆಪ್ಷನ್ 1 ರಾಂಗ್. ಸಿಮಿಲರ್ಲಿ 40,000 ಅಂತಂದ್ರೆ ನೋಡ್ರಿ 40,000 ಇದು 40,000. ಈ 40,000 ಇದನ್ನ ಡಿವೈಡ್ ಮಾಡುತ್ತಾ ಅಂತಂದ್ರೆ ಡಿವೈಡ್ ಮಾಡಲ್ಲ. ಯಾಕಂದ್ರೆ ಇಲ್ಲಿ 4 ಸೊನ್ನೆಗೆ 4 ಸೊನ್ನೆ ಹೋಗ್ಬಿಡ್ತದೆ, 33/4 ಆಗ್ತದೆ. ಸೊ 40,000 ಡಿವೈಡ್ ಮಾಡಲ್ಲ. ಅದೇ ರೀತಿ 60,000 ಈ 27, 21, 33 ಡಿವೈಡ್ ಮಾಡಲ್ಲ. ಸೊ ಈ ಎಲ್ಲಾ ಸಂಖ್ಯೆಗಳನ್ನು ಡಿವೈಡ್ ಮಾಡ್ತಕ್ಕಂಥ ಒಂದೇ ಒಂದು ನಂಬರ್ ಯಾವುದು ಅಂತಂದ್ರೆ 30,000. ದೇರ್ಫೋರ್ ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ ಒನ್, ಕೊಟ್ಟಿರುವ ಪೈ ನಕ್ಷೆಯಲ್ಲಿ ವಿವಿಧ ಬಾಬ್ತುಗಳ ಖರ್ಚುಗಳನ್ನು ಅವರೋಹಣ ಕ್ರಮದಲ್ಲಿ ಜೋಡಿಸಿದಾಗ, ಅವರೋಹಣ ಅಂತಂದ್ರೆ ಡಿಕ್ರೀಸಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್, ಡಿಕ್ರೀಸಿಂಗ್ ಆರ್ಡರ್ ಅಂತ ಆದ್ರೂ ಕರೀರಿ ಅಥವಾ ಡಿಸೆಂಡಿಂಗ್ ಆರ್ಡರ್ ಆದ್ರೂ ಕರೀರಿ. ಅವರೋಹಣ ಕ್ರಮ ಅಂದ್ರೆ ಪೂರ್ತಿ ದೊಡ್ಡದಿರ್ಬೇಕು ಫಸ್ಟ್, ಆಮೇಲೆ ಚಿಕ್ಕದು. ಇಲ್ಲಿ ಡಿಗ್ರಿಗಳನ್ನು ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಫಸ್ಟ್ ಯಾವ್ದು ಇರಬೇಕು ಅಂದ್ರೆ 150 ಡಿಗ್ರಿ ಅಂದ್ರೆ ಆಹಾರ ಫಸ್ಟ್ ಇರಬೇಕು. ಆಹಾರ ಫಸ್ಟ್ ಇರೋದು ಆಪ್ಷನ್ 2 ಮತ್ತು ಆಪ್ಷನ್ 3 ನಲ್ಲಿ. ಸೊ ಫಸ್ಟ್ ಆಪ್ಷನ್ ರಾಂಗು, ಫೋರ್ತ್ ಆಪ್ಷನ್ ರಾಂಗ್. 150 ಡಿಗ್ರಿ ಆದ್ಮೇಲೆ ನೆಕ್ಸ್ಟ್ 75 ಬರಬೇಕಂದ್ರೆ ಮನೆ ಬಾಡಿಗೆ ಬರಬೇಕು. ಆಪ್ಷನ್ 2 ನಲ್ಲೂ ಮನೆ ಬಾಡಿಗೆ ಇದೆ, ಆಪ್ಷನ್ 3 ನಲ್ಲೂ ಮನೆ ಬಾಡಿಗೆ ಇದೆ, ತೊಂದರೆ ಇಲ್ಲ. ಅದಾದ್ಮೇಲೆ 75 ಆದ್ಮೇಲೆ 70 ಡಿಗ್ರಿ ಉಡುಪುಗಳು ಬರಬೇಕು. ಉಡುಪುಗಳು ಎಲ್ಲಿದೆ ಅಂತಂದ್ರೆ ಆಪ್ಷನ್ 2 ನಲ್ಲಿದೆ, ಆಪ್ಷನ್ 2 ರೈಟ್, ಆಪ್ಷನ್ 3 ರಾಂಗ್.